ಜೋಗಿಯಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಎಪಿಎಂಸಿ ಆವರಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಜೋರ್ಗಿ ಮತ್ತು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಜೋರ್ಗಿ ಜಿಲ್ಲಾ ಕಲಬುರಗಿ ವತಿಯಿಂದ ಅದ್ದೂರಿಯಾಗಿ ತತ್ವಪದಕಾರರ ಸಾಹಿತ್ಯ ಸಮ್ಮೇಳನದ ಸರ್ವ ಅಧ್ಯಕ್ಷರಾದ ಷಡಕ್ಷರಿ ಬ್ರಹ್ಮ ಪೂಜ್ಯ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರು, ಶ್ರೀ ವಿಶ್ವರಾಧ್ಯ ತಪೋವನ ಮಠ ಸುಕ್ಷೇತ್ರ ಶಕಾಪುರ ಮತ್ತು ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಶಾಸಕ ಅಜಯ್ ಸಿಂಗ್ ಮತ್ತು ಕೆಕೆಆರ್ಡಿಬಿ ಅಧ್ಯಕ್ಷರು ಕಲಬುರ್ಗಿ ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಬ್ಯೂರೋ ರಿಪೋರ್ಟ್ ಮುತ್ತು ಭುವಿ ಜೇವರ್ಗಿ. ವಚನ ಸಾಹಿತ್ಯ ಮನೆ ಮಾತಾಯ್ತು, ತತ್ವಪದ ಮನೆ ಮಾತಾಯ್ತು. ಇವತ್ತು ಹಳ್ಳಿ ಮಂದಿ ಬಂದಾರ, ಇಲ್ಲೆಲ್ಲ ಹಳ್ಳಿ ಜನಗಳು ಕುತ್ಕೊಂಡಾರ. ಅವ್ರ ಮುಂದೆ ಪೆಟ್ಟಿಗೆ ತಬಲಾ ಒಂದು 4 ಚಳ್ಳ ಬಿಟ್ರೆ ಬೆಳಗನ ಹಾಡ್ತಾರ. 4 ತಾಳ. ಅವ್ರಿಗೇನು ಮೈಕ್ ಬೇಕಿಲ್ಲ, ಒಂದು ಏಕದಾರಿ ಅದ ನೋಡ್ರಿ. ಏಕದಾರಿ ಮೂಲಕ ತತ್ವಪದಗಳನ್ನ ನೂರಾರು ಬಾಯಿಂದ ಬಾಯಿಗೆ ಕೇಳಿ ಅವ್ರ ಪಾಪ ಓದ್ಲಿಕ್ಕೆ ಬರಂಗಿಲ್ಲ. ಓದುವಂತವ್ರ ಮಧ್ಯದಲ್ಲಿ ಕುತ್ಕೊಂಡು ಅವರಿಂದ ಓದಿಸಿ ಇವ್ರು ಕಂಠಪಾಠ ಮಾಡಿಕೊಂಡು ಹಾಡಿರುವಂತಹ ಈ ತತ್ವ ಪದಗಳು ಇವತ್ತಿನ ದಿನಮಾನದಲ್ಲಿ ಬಹಳಷ್ಟು ಉಳಿಬೇಕಾಗಿದೆ. ಆ ತತ್ವ ಪದಗಳಲ್ಲಿ ಬರುವಂತ ಸೊಗಡು, ಆ ತತ್ವ ಪದದಲ್ಲಿ ಇರುವಂತಹ ಒಂದು ಸ್ವಾರಸ್ಯ ಬಹುಶಃ ಬೇರೆ ಯಾವುದರಲ್ಲಿ ಇಲ್ಲ. ಧಾರವಾಡದಲ್ಲಿ ಮೃತ್ಯುಂಜಯಪ್ಪಗಳು ಅಂತ ಕೊಂಡಿದ್ರು. ಬಹಳ ದೊಡ್ಡ, ಇಡೀ ಕರ್ನಾಟಕದ ಲಿಂಗಾಯತ ಮಠಗಳಲ್ಲಿನೇ ಪ್ರಪ್ರಥಮವಾಗಿ ಪ್ರಸಾದ ನಿಲಯ ಪ್ರಾರಂಭ ಮಾಡಿದವರು ಧಾರವಾಡದ ಮೃತ್ಯುಂಜಯಪ್ಪಗಳು. ಕರ್ನಾಟಕದಲ್ಲಿನೇ ಬಸವ ಜಯಂತಿ ಆಚರಣೆಗೆ ಕಾರಣೀಕರ್ತರಾದವರು ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು. ಆ ಒಂದು ಭಾಗದಲ್ಲೇ ದೇವರು ಇರುವಂತನ ಮಾರ್ಗವನ್ನ ಅವರು ಕಂಡುಕೊಂಡು ಹಾಡಿನ ಮುಖಾಂತರ ತತ್ವ ಹೇಳಿದರು. ಶರಣರು ಸೂತಕದ ಮನೆಯಲ್ಲಿ ಸೂತಕ ಇರಬಾರ್ದು, ಅದು ಸೋಪಿಸ್ಬೇಕಂತ ಕಂಡು ಹೇಳಿ ಮನುಷ್ಯ ಮೃತ್ಯುವಾದಾಗ ತತ್ವ ಭಜನೆಗಳ ಮುಖಾಂತರ ತತ್ವ ಪದಗಳನ್ನು ಹಾಡಿ ಮನಸ್ಸಿರುವಂತಹ ದುಃಖವನ್ನು ನಾವು ಹೇಳಿದ್ವಲ್ಲ, ಮನೆಯ ಮಾಳೆಯ ಸೋರುತ್ತಿದೆ ಅಜ್ಞಾನದಿಂದ ಅಂತ ಹೇಳಿ. ಯಾಕಂದ್ರೆ ಒಂದ್ಸಲ ಹುಟ್ಟಿದೊಬ್ಬ ಹೋಗ್ಲೇಬೇಕು, ಬಟ್ ಅದು ಯಾವ ಸಂದರ್ಭದಲ್ಲಿ ಹೋಗ್ತಾನೆ ಅನ್ನೋದಂತ, ಅದಕ್ಕೆ ಆ ನೋವು ದುಃಖ ಬರೆಸಬಾರ್ದು ಅಂತ ಹೇಳಿನೇ ಅವರೆಲ್ಲ ಸಾವಿನ ಸಂದರ್ಭದಲ್ಲಿ, ಸೂತಕ ಸಂದರ್ಭದಲ್ಲಿ ಕೂಡ ಅವರೊಂದು ಅದ್ಭುತವಾದ ರಚನೆಯನ್ನು ರಚಿಸಿ ಎಲ್ಲರಿಗೂ ಒಂದು ಸಂತೋಷವನ್ನು ನೀಡಿದರು. ಅಂತಹ ಮಹಾತ್ಮರು